ಅಲ್ಲಿ ಪವಮಾನ ಹೋಮದಲ್ಲಿ ಪವಮಾನ ಖಿಲ ಅಂತ ಹೇಳ್ತೀವಿ. ಫಲಶ್ರುತಿ ಭಾವಾರ್ಥ ಏನು? ಪವಮಾನ ಹೋಮದಿಂದ ಏನೇನು ಪಾಪಗಳು ಮಾಡಿದ್ರಿಂದ ಪುಣ್ಯ ಬರುತ್ತೆ, ಇದು ಮಾಡಿದ್ರೆ ಅನ್ನೋದನ್ನು ದಯವಿಟ್ಟು ಮಾತಾಡ್ದಂಗೆ ಏನು ಹೇಳಿದರೆ ಅದನ್ನು ಯಥಾವತ್ತಾಗಿ ಹೇಳ್ತಾ ಇದ್ದೇವೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಶುಭಕರಗಳಾದ ಪವಮಾನ ಸೂಕ್ತಗಳು ಋಷಿಗಳು ತಮ್ಮ ತೀವ್ರ ತಪಸ್ಸು ಮತ್ತು ದಿವ್ಯ ದರ್ಶನಗಳಿಂದ ಕೂಡಿಟ್ಟಿರುವ ಅಮೃತ ಸಮಾನವಾದ ವೇದ ಸಾರವಾಗಿರುವ ಈ ಪರಮ ಪವಿತ್ರ ಜ್ಞಾನವು ಬ್ರಾಹ್ಮಣರಲ್ಲಿ ನೆಲೆಗೊಂಡಿದೆ. ಬ್ರಾಹ್ಮಣರಾಗಿದ್ದು ಜ್ಞಾನಿಗಳಲ್ಲಿ ನೆಲೆಗೊಂಡಿದೆ. ಪವಮಾನ ಮಂತ್ರಗಳು ನಮಗೆ ಐಹಿಕ ಹಾಗೂ ಆಮುಷ್ಟಿಕ ಸುಖಗಳನ್ನು ನೀಡಿ ಕಾಮನೆಗಳನ್ನು ಸಮೃದ್ಧಿಗೊಳಿಸಲಿ. ದೇವತೆಗಳು ಯಾವ ಪವಿತ್ರವಾದ ಈ ಮಂತ್ರಗಳಿಂದ ಸಿದ್ಧಿಯನ್ನು ಸಂಪಾದಿಸುತ್ತಾರೋ ಅಂತಹ ಪವಿತ್ರೀಕರಣವು ಈ ಪವಮಾನವೆಂಬ ಸೋಮರಸ ಧಾರೆಯಿಂದ ನನ್ನಲ್ಲಿ ಸಂಭವಿಸಲಿ. ನೂರಾರು ಧಾರೆಗಳಿಂದ ಯುಕ್ತವಾದ ಹಿರಣ್ಮಯವಾದ ಬ್ರಹ್ಮಸೃಷ್ಟವಾದ ಪವಮಾನ ಮಂತ್ರಗಳ ಪಠಣದಿಂದ ಋಷಿಗಳು ತಮ್ಮ ಜೀವನವನ್ನು ಪವಿತ್ರೀಕರಿಸಿಕೊಳ್ಳುತ್ತಾರೆ. ಇಂದ್ರನು ಸೋಮಪಾನದಿಂದ ಸಿದ್ಧನಾಗಿರುವನು, ಅವನು ನನ್ನನ್ನು ಪವಿತ್ರೀಗೊಳಿಸಲಿ. ಅಂತೆಯೇ ಸೋಮನು ಮಂಗಳ ದರ್ಶನ ಮಾಡಿಸಲಿ. ವರ್ಣನು ಸನ್ಮಾರ್ಗ ತೋರಲಿ. ಯಮನು ಶುದ್ಧ ಪದಾರ್ಥಗಳಿಂದ ಅಗ್ನಿಯು ರಸಯುಕ್ತವಾದ ಅನ್ನವನ್ನು ನೀಡಿ ನನ್ನನ್ನು ಶುದ್ಧ ಮಾಡಲಿ. ಸ್ವರ್ಗ ಪ್ರಾಪ್ತಿಗಾಗಿ ಋಷಿಗಳು ಪವಮಾನ ಸೂಕ್ತಗಳನ್ನು ಅನುಸಂಧಾನ ಮಾಡಿ ಅದರ ಮಹಿಮೆಯನ್ನು ವರ್ಣಿಸುತ್ತಾರೆ. ಗರ್ಭದಲ್ಲಿರುವಾಗ, ಹುಟ್ಟುವಾಗ, ಹುಟ್ಟಿದ ಮೇಲೆ, ಬೆಳೆಯುತ್ತಿರುವಾಗ ತಾಯಿ ತಂದೆಗಳ ಮಾತನ್ನು ಮೀರಿ ನಡೆಯುವುದು, ಸ್ಥಿರ ಹಾಗೂ ಚರ ಪ್ರಾಣಿ ಹಿಂಸೆ, ನಿಂದನೆ, ಭೋಗದೆ, ಚೌರ್ಯ, ಸ್ತ್ರೀ ಹತ್ಯೆ, ಕಾಲುಗಳಿಂದ ಪ್ರಾಣಿಗಳನ್ನು ತೊಳೆದು ಮಾಡುವ ಹಿಂಸೆ, ನಿಷಿದ್ಧ ಕ್ರಿಯ, ವಿಕ್ರಯ, ಸ್ತ್ರೀ ಸಂಘ, ಅಭಕ್ಷಣ, ಅಯಾಜ್ಯ ಯಾಜನ, ಅತಿಥಿಗಳನ್ನು ತಿರಸ್ಕರಿಸುವುದು, ಬ್ರಹ್ಮಹತ್ಯೆ, ಸುರಾಪಾನ, ಸ್ವರ್ಣಸ್ಥೇಯ, ಋಷಲಿಗಮನ, ಗುರುಪತ್ನಿ ಸಂಘ, ತಾಯಿ ತಂದೆಯರ ವಧೆ, ಮೋಸದಿಂದ ಭೂಮಿ ಪಡೆಯುವುದು, ಹೀನ ಸ್ತ್ರೀ ಸಂಘ, ದುರ್ದಾನ ಸ್ವೀಕಾರ, ಹೀಗೆ ಮಾಡಿದ ಘೋರ ಪಾಪಗಳು ಪವಮಾನ ಮಂತ್ರಗಳ ಅಧ್ಯಯನಗಳಿಂದ ಶುದ್ಧಿಗೊಳಿಸುತ್ತೇನೆ ಎಂದು ವೇದ ಪುರುಷನು ಅಪ್ಪಣೆ ಕೊಡಿಸಿದ್ದಾನೆ. ವಿಧಿಹೀನವಾಗಿ ಯಜ್ಞಗಳನ್ನು ಆಚರಿಸುವುದು, ದುರಧ್ಯಯನ, ಅಯೋಗ್ಯರಿಂದ ಯಜ್ಞಾಚರಣೆ ಮಾಡುವುದು, ಸರಿಯಾಗಿ ಮಂತ್ರಗಳನ್ನು ಪಠಿಸದೇ ಇರುವುದು, ಮಂತ್ರಹೀನವಾಗಿ ಯಜ್ಞೇಶ್ವರನಿಗೆ ಆಹುತಿಯನ್ನು ನೀಡುವುದು ಹಾಗೂ ಒಂದು ಸಂವತ್ಸರದಲ್ಲಿ ಮಾಡಿದ ಸಕಲ ಪಾಪಗಳಿಂದಲೂ ಶುದ್ಧಿಗೊಳಿಸುತ್ತೇನೆ ಎಂದು ವೇದ ಪುರುಷನು ಅಪ್ಪಣೆ ಮಾಡಿದ್ದಾನೆ. ಸತ್ಯವಾದ ಮೋಕ್ಷಕ್ಕೆ ಹಾಗೂ ದೇವತೆಗಳಿಗೆ ತೇಜಸ್ಸಿಗೆ ಹೇತುವಾದ ಪವಮಾನ ಮಂತ್ರಗಳೆಂಬ ನೀರಿನಿಂದ ಶುದ್ಧ ಮಾಡುತ್ತೇನೆ. ಮಂಗಳಕರಗಳಾದ ಈ ಪವಮಾನ ಮಂತ್ರಗಳಿಂದ ಪುರುಷರು ಪುಣ್ಯ ಸಂಪಾದನೆ ಮಾಡುವನು ಹಾಗೂ ಭಕ್ಷ್ಯ ಭೋಜ್ಯಾದಿಗಳನ್ನು ಪಡೆಯುವನು ಹಾಗೂ ಅಮೃತ ಸಮಾನವಾದ ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳುವರು. ಯಾರು ಈ ಮಂತ್ರಗಳನ್ನು ಪಠಿಸಿ ಪಿತೃದೇವತೆಗಳನ್ನು ಹಾಗೂ ಸರಸ್ವತೀ ದೇವಿಯನ್ನು ಅನುಸಂಧಾನ ಮಾಡುವರೋ ಅವರಿಗೆ ಪಿತೃಗಳು ಹೇರಳವಾಗಿ ಹಾಲು, ತುಪ್ಪ, ಜೇನು, ನೀರು ಇವುಗಳನ್ನು ಅನುಗ್ರಹಿಸುವರು. ಅದೇ ರೀತಿ ಸಾಕ್ಷಾತ್ ಪರಬ್ರಹ್ಮನೇ ಆಗಿರುವ ಅನಂತ ಕಾಂತಿಯುಕ್ತವಾದ ಪವಮಾನ ದೇವನನ್ನು ಹಾಗೂ ದುಷ್ಟಾರಾದ ಋಷಿಗಳನ್ನು ಅನುಸಂಧಾನ ಮಾಡುವವರಿಗೆ ಹಾಲು, ತುಪ್ಪ, ಜೇನು, ನೀರು ಸಮೃದ್ಧಿಯಾಗುವುದು. ಪರಬ್ರಹ್ಮ ಸ್ವರೂಪನಾದ ಈ ಪವಮಾನ ಮಂತ್ರಗಳನ್ನು ಪಠಿಸುವ ಹಾಗೂ ಈ ಪಾಠಕರು 7 ಜನ್ಮಗಳಲ್ಲಿ ವಿಪ್ರಾಗಿ ಎನಿಸಿ ಧನಾಢ್ಯರಾಗಿ ವೇದ ಪಾರಂಗತರಾಗುವುದು. 610 ಋಕ್ಕುಗಳಿಂದ ಕೂಡಿರುವ ಈ ಪವಮಾನ ಮಂತ್ರಗಳಿಂದ ಹೋಮ ಮಾಡುವುದರಿಂದ ಘೋರ ಮೃತ್ಯು ಭಯ ಪರಿಹಾರವಾಗುವುದು. ಇದು ಪುಣ್ಯಪ್ರದವು, ಪಾಪಹಾರಕವು, ರೋಗ ಮೃತ್ಯು ಭಯ ನಾಶವು, ಪಡಿದರೆ ಶ್ರವಣ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುವುದು ಎಂಬುದಕ್ಕೆ ಪವಮಾನ ಕಿಲದ ಅರ್ಥ ಸಮಾಪ್ತಿಯಾಗುವುದು.